ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಸಿ ಆ್ಯಂಡ್ ಸಿಂಪಲ್ ಕ್ರೀಮಿ ವೈಟ್ ಪಾಸ್ತಾ ಮಾಡಲಿಕ್ಕೆ ಆನಿಯನ್, ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಗಾರ್ಲಿಕ್, ಕ್ರಶ್ಡ್ ಪೆಪ್ಪರ್, ಆರಿಗ್ಯಾನೋ, ಬಟರ್, ಪಾಸ್ತಾ, ಕ್ಯೂಬ್ಡ್ ಚೀಸ್, ಆಮೇಲೆ ಮಿಲ್ಕ್. ಫಸ್ಟ್ ಪಾಸ್ತಾ ಕುಕ್ ಮಾಡಬೇಕು. ಅದಕ್ಕೆ ಬಿಸಿನೀರಿಡಬೇಕು. ಬಿಸಿನೀರಿಗೆ ಆಯಿಲ್ ಆ್ಯಂಡ್ ಸಾಲ್ಟ್ ಹಾಕಬೇಕು. ಸೊ ಪಾಸ್ತಾ ಅಷ್ಟಿಗೆ ಆಗಲ್ಲ. ಅದಾದಮೇಲೆ ನೀರು ಬಿಸಿ ಆದಮೇಲೆ ಅದಕ್ಕೆ ಪಾಸ್ತಾ ಹಾಕಿ 15 ಮಿನಿಟ್ಸ್ ಕುಕ್ ಆದಮೇಲೆ ಅದನ್ನು ನಾವು ಸ್ಟೇನ್ ಮಾಡಲಿಕ್ಕೆ ಸೈಡ್ ಇಟ್ಕೊಳ್ಬೇಕು. ಅದಾದಮೇಲೆ ಇನ್ನೊಂದು ಕಡಾಯಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊಂಡು ಬಟರ್ ಮೆಲ್ಟ್ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಮೈದಾವನ್ನು ಆ್ಯಡ್ ಮಾಡಬೇಕು. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಸೊ ಅದು ಲಮ್ಸ್ ಫಾರ್ಮ್ ಆಗಬಾರ್ದು. ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಲ್ಕನ್ನು ಆ್ಯಡ್ ಮಾಡಬೇಕು ಆ್ಯಂಡ್ ವಿಸ್ಕ್ ಮಾಡ್ತಾ ಇರಬೇಕು. ಸೊ ಅದು ಲಮ್ಸ್ ಫಾರ್ಮ್ ಆಗಬಾರ್ದು. ಥಿಕ್ ಕನ್ಸಿಸ್ಟೆನ್ಸಿ ಬರುವ ತನಕ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಕೈ ಬಿಟ್ಟರೆ ಅದು ತಳ ಹಿಡಿತದೆ. ಸೊ ವೈಟ್ ಸಾಸ್ ಫುಲ್ ಹಾಳಾಗ್ತದೆ. ಸೊ ಮಿಕ್ಸ್ ಮಾಡ್ತಾ ಇರಬೇಕು. ಆ್ಯಂಡ್ ಅದಾದಮೇಲೆ ಅದು ಥಿಕ್ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನು ಸೈಡಲ್ಲಿಡಬೇಕು. ಇನ್ನೊಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಬಟರ್, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆಂದ ಬಿಸಿ ಆದಮೇಲೆ ಅದಕ್ಕೆ ಆನಿಯನನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆನಿಯನ್ ಚೆಂದ ಫ್ರೈ ಆದಮೇಲೆ ಅದಕ್ಕೆ ಗಾರ್ಲಿಕ್ಕನ್ನು ಆ್ಯಡ್ ಮಾಡ್ಕೊಳ್ತೇನೆ. ಅದಾದಮೇಲೆ ಪಾಸ್ತಾ ಆ್ಯಡ್ ಮಾಡಿಕೊಂಡು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ರೆಡಿ ಮಾಡಿಟ್ಕೊಂಡಂಥ ವೈಟ್ ಸಾಸನ್ನು ಇದಕ್ಕೆ ಆ್ಯಡ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಆದಮೇಲೆ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಾನು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. 5 to 6 ಮಿನಿಟ್ಸ್ ಇದರಲ್ಲೇ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ಅದಾದಮೇಲೆ ಕ್ರಶ್ಡ್ ಪೆಪ್ಪರನ್ನು ಆ್ಯಡ್ ಮಾಡ್ಕೊಳ್ತೇನೆ. ಆ್ಯಂಡ್ ಈಗ ಪಾಸ್ತಾ ರೆಡಿ ಆಗಿದೆ. ಬಟ್ ನಾನು ಇದಕ್ಕೆ ಚೀಸನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಎಕ್ಸ್ಟ್ರಾ ಚೀಸಿ ಇರಲಿ ಅಂತ. ಆ್ಯಂಡ್ ನಾನಿಲ್ಲಿ ಒಂದು ಫುಲ್ ಕ್ಯೂಬ್ ಚೀಸ್ ತಗೊಂಡು ಅದನ್ನು ಗ್ರೇಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಬಿಟ್ಟಿದ್ದೇನೆ. ಆ್ಯಡ್ ಮಾಡಿ ಆದಮೇಲೆ 5 ಮಿನಿಟ್ಸ್ ಹಾಗೆ ಇಟ್ಟಿರ್ತೇನೆ. ಆ್ಯಂಡ್ ಎಂಡಲ್ಲಿ ಆರಿಗ್ಯಾನೋವನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೇನೆ. ಅಷ್ಟೇ, ಈಸಿ ಪಾಸ್ತಾ ಈಸ್ ರೆಡಿ ಟು ಸರ್ವ್. ಅಷ್ಟೇ, ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಟೇಕ್ ಕೇರ್, ಸಿ ಯು.